ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಸುಮಾರು 25 ವರ್ಷಗಳ ನಂತರ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಜ್ ವರ್ಧನದಿಂದ ಈ ಹೋರಾಟ ನಿರಂತರವಾಗಿ ನಾವು ಮಾಡ್ಕೊಂಡು ಬಂದಿದ್ದೀವಿ. ಆದರೂ ಕೂಡ ಬೆಳಗಾವಿ ಜಿಲ್ಲೆಯ ಭಾಳ ಸಾಕಷ್ಟು ಬಾರಿ ಸಮಸ್ಯೆಗಳಿದ್ದಾವೆ. ಏಕೆಂದರೆ ನಾವು ಹಲವಾರು ಹೋರಾಟ ಮಾಡ್ಕೊಂಡು ಬಂದರೆ ಯಾವುದು ಸರ್ಕಾರಕ್ಕೆ ನಾವು ಗಮನಕ್ಕೆ ತರುವಂಥ ಕೆಲಸನೂ ನಾವು ಒತ್ತಡ ಮಾಡ್ಕೊಂಡು ತಗೊಂಡು ಬಂದರೂ ಕೂಡ ಇನ್ನಾದರೂ ಸರ್ಕಾರ ಅದು ಯಾವುದಾದ್ರೂ ಸರಿಯಾಗಿ ಕ್ರಮವನ್ನು ತಗೊಂತ ಇಲ್ಲ. ಬೆಳಗಾವಿ ಜಿಲ್ಲೆಯ ಹಿಡ್ಕಲ್ ಡ್ಯಾಮ್ದು ಒಂದು ಜಲಾಶಯವನ್ನು ನೀರನ್ನು ನಮ್ಮ ಜಿಲ್ಲೆಯನ್ನು ಬೇರೆ ಜಿಲ್ಲೆಯಲ್ಲಿ ನೀರನ್ನು ತಗೋತಾ ಇದ್ರಂತ ಅದು ನಡಕ್ಕೆ ಒಂದೇ ಸಾಕಷ್ಟು ಮನವಿಯನ್ನು ಮಾಡಿಕೊಂಡು ಕೂಡ ನಾವು ಬಂದನ್ನು ಮಾಡಿದ್ವಿ. ಆದರೂ ಈಗ ಕಾಮಗಾರಿಯನ್ನು ಬಂದಾಗಿದ್ದೇವೆ ಅಂತ ನಾವು ತಿಳ್ಕೊಂಡು ನಾವು ಇಷ್ಟು ದಿವಸನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಬರ್ತಾ ಮತ್ತು ಕಾಮಗಾರಿಯನ್ನು ರಾತ್ರಿಯನ್ನು ಕಾಮಗಾರಿಯನ್ನು ಚಾಲು ಮಾಡ್ತಾ ಇದ್ದಾರೆ. ರಾತ್ರಿಯನ್ನು ಕೆಲಸ ಮಾಡ್ತಾ ಇದ್ದಾರೆ. ರಾತ್ರಿ ಇವು ಏನೋ ನೀರು ಬಿಡುಗಡೆಯನ್ನು ಮಾಡುವಂತ ಪಾಸ್ ಮಾಡ್ತಾ ಇದ್ದಾರೆ. ರಾಹುಲ್ ಪಟೇಲ್ ಅವರು ರೀಡಿಂಗ್ ತೊಗೊಳ್ಳಿಕ್ಕೆ ಹೋಗಿದ್ದಾರೆ. ಇವತ್ತು 1ನೇ ತಾರೀಕಿಗೆ ನಮ್ಮಲ್ಲಿ ಏನಿರ್ತದೆ ಪಂಪ್ಸೆಟ್ಟು, ಸಫಿಷಿಯೆಂಟ್ ರೀಡಿಂಗ್, ಸ್ಟ್ರೀಟ್ ಲೈಟು, ವಾಟರ್ ಸಪ್ಲೈ ರೀಡಿಂಗ್ ತೊಗೊತಿರ್ತೀವಿ. ಸೊ ಅವ್ನು ಬೆಳಗ್ಗೆ 8 ಗಂಟೆಗೆ ಆ್ಯಸ್ ಯೂಸ್ವಲ್ 1ನೇ ತಾರೀಕು ಇರೋದ್ರಿಂದ ರೀಡಿಂಗ್ ಹೋಗಿದ್ದಾರೆ. ರೀಡಿಂಗ್ ಹೋದಾಗ ಅಲ್ಲಿ ಹಸಿ ಇರೋದ್ರಿಂದ ಏನು ಮಾಡಿದ್ರು, ಚಪ್ಪಲ್ ತಗೊಂಡು ಒಳಗೆ ಹೋಗಿದ್ದಾರೆ. ಸೊ ಅಲ್ಲಿ ಹೋಗಿ ಅವನು ರಿಟರ್ನ್ ಹೊಡೆದ್ರು ಏನಾಗಿರೋದು, ಹಸಿ ಇರೋದ್ರಿಂದ ಅರ್ಥ ಆಗಿ ಆಕ್ಸಿಡೆಂಟ್ ಆಗಿದೆ. ಅಲ್ಲ, ಇದು ನಿರ್ಲಕ್ಷ್ಯತನ ಬರಲ್ಲ ಸರ್. ಮಳೆ ಇರೋದ್ರಿಂದ ಇನ್ಸಿಡೆಂಟ್ ಆಗಿದೆ. ಸುಮಾರು ಅವ 7 ವರ್ಷದಿಂದ ರೀಡಿಂಗ್ ಮಾಡ್ತಾಯಿದ್ದೆ. ಅವೇನು ಹೊಸವೇನೂ ಅಲ್ಲ. ಸೊ 7 ವರ್ಷದಿಂದ ಅದೇ ಏರಿಯಾದಲ್ಲಿ ರೀಡಿಂಗ್ ಮಾಡ್ತಾಯಿದ್ದೆ. ಇದು ಅದು ಟೈಮ್ ಈಗ ಅದು ಅವನು ಹೋದಾಗ ಚಪ್ಪಲ್ ಇದ್ದಿದ್ರೆ ಹಸಿ ಇರೋದ್ರಿಂದ ಇದು ಅರ್ಥ ಆಗಿರ್ತದೆ. ಸೊ ಸರ್ವಿಸ್ ವೈರ್ ಎಲ್ಲ ಆಗಲಿ, ಕರೆಯಲ್ಲಾಗಲಿ ರೈತರನ್ನು ಸರಿಯಾಗಿ ಇಟ್ಕೊಳ್ಬೇಕಾಗ್ತದೆ. ರೀಡಿಂಗ್ ಹೋದಾಗ ಏನೂ ಗೊತ್ತಾಗಲ್ಲ, ಕರೆಂಟ್ ಆಗಲಿ ಯಾರಿಗೂ ಕಣ್ಣಿಗೆ ಕಾಣಲ್ಲ. ಸೊ ಅವ್ನ ಕೈಯಾಗ ಟೆಸ್ಟ್ ಹಿಡಿದು ಚೆಕ್ ಮಾಡಬೇಕು. ಟೆಸ್ಟ್ ಹಿಡಿದು ಮೋಸ್ಟ್ಲಿ ಇನ್ನೊಂದು ಕೈಯಿಂದ ಟಚ್ ಆಗಿದೆ ಚೆಕ್ ಮಾಡಿ ಅವನು ಪ್ರಿಕಾಷನ್ ತೊಗೊಂಡು ಮಾಡೋಕ್ಕೆ ಹೋಗಿದ್ದಾರೆ.
ಆದರೂ ಅದನ್ನೇ ನಡೆದು ಅವರೇ ಮಾಡಿ ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.